ಹಾಗೆ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಟಾಪಿಕ್ ವಿಸ್ತೃತ ರೂಪಗಳು ವಿದ್ಯಾರ್ಥಿಗಳೇ. ಯಾಕಂದ್ರೆ ಡೆಫಿನೇಷನ್ ಮೇಲೆ ಹಲವಾರು ಕ್ವಶನ್ಗಳು ಬಂದಿವೆ. ಪಿಸಿ ಇಂದ ಡಿಸಿ ವರೆಗೆ ಕೂಡ ಬಂದಿವೆ. ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಮೊರಾರ್ಜಿ ದೇಸಾಯಿ ಅಥವಾ ನವೋದಯ ಪಬ್ಲಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಲ್ಲಿ ಈ ಒಂದು ಶಾರ್ಟ್ ಕಟ್ ಅಲ್ಲಿ ಕೊಟ್ಟು ಅದೇ ಡೆಫಿನೇಷನ್ ಕೇಳ್ತಾರೆ ವಿದ್ಯಾರ್ಥಿಗಳೇ. ಎಲ್ಸಿಡಿ ಕೂಡ ಸಾಕಷ್ಟು ಸಲ ಎಕ್ಸಾಮ್ ಅಲ್ಲಿ ಎಲ್ಸಿಡಿ ಬಗ್ಗೆ ಕ್ವಶನ್ ಆಗಿದೆ. ಎಲ್ಸಿಡಿಯ ಲಾಂಗ್ ಫಾರ್ಮ್ ಗೊತ್ತಿರಲೇಬೇಕು ವಿದ್ಯಾರ್ಥಿಗಳೇ, ಗೊತ್ತಿರಲೇಬೇಕು. ಯಾಕಂದ್ರೆ ಎಲ್ಸಿಡಿ ಗೊತ್ತಿರಲೇಬೇಕು. ಎಲ್ಸಿಡಿ ಅಂದ್ರೆ ಏನಪ್ಪಾ ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದು ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೆಪಿಎಸ್ಸಿ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ ಎಫ್ಡಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಸ್ಟಾಫ್ ಸೆಲೆಕ್ಷನ್ ಎಕ್ಸಾಮ್ ಅಲ್ಲಿ. ಅದೇ ರೀತಿ SSC ಗೆ ಕೇಳಿದ್ದಾರೆ, ಸ್ಟಾಫ್ ಸೆಲೆಕ್ಷನ್ ಕಮಿಟಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ವಿದ್ಯಾರ್ಥಿಗಳೇ. LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಅದೇ ರೀತಿ LED ಅಂದ್ರೆ ಲೈಟ್ ಎಮಿಟಿಂಗ್ ಡಿಯೋಡ್. ಅದೇ ರೀತಿ CD ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್ ವಿದ್ಯಾರ್ಥಿಗಳು. ಇದು PC ಅಲ್ಲಿ ಕೇಳಿದ್ದಾರೆ, ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಕೇಳಿದ್ದಾರೆ. ಅದೇ ರೀತಿ FD ಅಂದ್ರೆ ಫ್ಲಾಪಿ ಡಿಸ್ಕ್. ಅವಾಗ CD ಇದ್ದಲ್ಲ ವಿದ್ಯಾರ್ಥಿ, CVD DVD ಬದಲು ಫ್ಲಾಪಿ ಡಿಸ್ಕ್ ಅನ್ನು ಯೂಸ್ ಮಾಡ್ತಿದ್ರು. ಫ್ಲಾಪಿ ಡಿಸ್ಕ್ ಅತಿ ಕಡಿಮೆ ಒಂದು ಕೆಪಾಸಿಟಿ, ಅತಿ ಕಡಿಮೆ ಸಂಗ್ರಹಣೆ ಹೊಂದಿತ್ತು. ಸ್ಟೋರೇಜ್ ಹೊಂದಿತ್ತು ವಿದ್ಯಾರ್ಥಿಗಳು. ಅತಿ ಕಡಿಮೆ ಸ್ಟೋರೇಜ್ ಯಾವ್ದಪ್ಪ ಅಂದ್ರೆ ಫ್ಲಾಪಿ ಡಿಸ್ಕ್. ಫ್ಲಾಪಿ ಡಿಸ್ಕ್ ಕಂಪ್ಯೂಟರ್ ಅಲ್ಲಿ ಯೂಸ್ ಮಾಡುತ್ತೇವೆ. ಅದೇ ರೀತಿ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಇದು ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಅದೇ ರೀತಿ USB ಸಾಕಷ್ಟು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. SSC ಮತ್ತು RPF ಅಂದ್ರೆ ಏನಪ್ಪ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಅಲ್ಲಿ ಕೇಳಿದ್ದಾರೆ. USB ಅಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಇದು ಸಾಕಷ್ಟು ಇಂಪಾರ್ಟೆಂಟ್ ವಿದ್ಯಾರ್ಥಿಗಳೇ, ತುಂಬಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಅದೇ ರೀತಿ ವಿದ್ಯಾರ್ಥಿಗಳು IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ಇದು ಕೂಡ PSI ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, PSI. ಅದೇ ರೀತಿ UPSC ಅಲ್ಲಿ ಕೂಡ ಕೇಳಿದ್ದಾರೆ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಅಲ್ಲಿ ಕೇಳಿದ್ದಾರೆ. IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ವಿದ್ಯಾರ್ಥಿಗಳು. ಇದು SMS ಅಂದ್ರೆ ಶಾರ್ಟ್ ಮೆಸೇಜ್ ಸರ್ವಿಸ್. SMS ಮಾಡ್ತೀವೋ ನಾವೆಲ್ಲ ಯಾರಿಗಾದ್ರು, ಆ SMS ನ ಲಾಂಗ್ ಫಾರ್ಮ್ ಗೊತ್ತಿರಬೇಕು ವಿದ್ಯಾರ್ಥಿಗಳೇ, ಶಾರ್ಟ್ ಮೆಸೇಜ್ ಸರ್ವಿಸ್. ಅದೇ ರೀತಿ MMS ಲಾಂಗ್ ಫಾರ್ಮ್ ಅಂದ್ರೆ ಮಲ್ಟಿಮೀಡಿಯಾ ಮೆಸೇಜ್ ಸರ್ವಿಸ್. MMS ಅಂದ್ರೆ ಮಲ್ಟಿಮೀಡಿಯಾ ಮೆಸೇಜಿಂಗ್ ಸರ್ವಿಸ್. ಅದೇ ರೀತಿ ಈ ಒಂದು ಲಾಂಗ್ ಫಾರ್ಮ್ ಮೇಲೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳು. ಒಂದು ಮಾರ್ಕ್ಸ್ ಫಿಕ್ಸ್ ಆಗಿರುತ್ತೆ, ದಯವಿಟ್ಟು ಚೆನ್ನಾಗಿ ಹೇಳಿ. LCD ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಅದೇ ರೀತಿ LED ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್. ಅದೇ ರೀತಿ CD ಅಂದ್ರೆ ಕಾಂಪ್ಯಾಕ್ಟ್ ಡಿಸ್ಕ್. ಅದೇ ರೀತಿ FD ಅಂದ್ರೆ ಫ್ಲಾಪಿ ಡಿಸ್ಕ್. ಅದೇ ರೀತಿ OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಅದೇ ರೀತಿ USB ಅಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಅದೇ ರೀತಿ IP ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್. ಅದೇ ರೀತಿ SMS ಅಂದ್ರೆ ಶಾರ್ಟ್ ಮೆಸೇಜ್ ಸರ್ವಿಸ್. ಅದೇ ರೀತಿ MMS ಅಂದ್ರೆ ಮಲ್ಟಿಮೀಡಿಯಾ ಮೆಸೇಜ್ ಸರ್ವಿಸ್. ಈ ರೀತಿಯಾಗಿ ಲಾಂಗ್ ಫಾರ್ಮ್ ಮೇಲೆ ಕ್ವಶನ್ ಆಗುತ್ತೆ ವಿದ್ಯಾರ್ಥಿಗಳೇ. ಎಲ್ಲಾ ಕರ್ನಾಟಕದಲ್ಲಿ ಜರುಗುವ ಎಲ್ಲಾ ಎಕ್ಸಾಮ್ ಅಲ್ಲಿ ಈ ಒಂದು ವಿಸ್ತೃತ ರೂಪಗಳ ಮೇಲೆ ಲಾಂಗ್ ಡೆಫಿನೇಷನ್ ಮೇಲೆ ಲಾಂಗ್ ಫಾರ್ಮ್ ಮೇಲೆ ಕ್ವಶನ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಒಂದು ಸಬ್ಜೆಕ್ಟ್ ಯಾವ್ದಪ್ಪ ಅಂದ್ರೆ ವಿಸ್ತೃತ ರೂಪಗಳು. ಶಾರ್ಟ್ ಕಟ್ ಅಲ್ಲಿ ಕೊಟ್ಟು ಅದನ್ನು ಲಾಂಗ್ ಫಾರ್ಮ್ ಅಲ್ಲಿ ಕೇಳುತ್ತಾರೆ ವಿದ್ಯಾರ್ಥಿಗಳು. ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಒಂದು ಕ್ವಶನ್ ಫಿಕ್ಸ್. ಇದರಲ್ಲಿ ಇಲ್ಲಿಗೆ ಈ ಒಂದು ವಿಡಿಯೋ ಮುಕ್ತಾಯವಾಗುತ್ತದೆ. 31ನೇ ವಿಡಿಯೋ ಮುಕ್ತಾಯವಾಗುತ್ತದೆ.